ಪವಿತ್ರ ನಗರ ಜೆರುಸಲೆಂ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಸಾಕಷ್ಟು ಭೀಕರತೆಯನ್ನು ಪಡೆದುಕೊಳ್ತಾ ಇರುವಂಥದ್ದು. ಪವಿತ್ರ ನಗರ ಜೆರುಸಲೆಂ ಮೇಲೆ ಇರಾನ್ ದಾಳಿ, ಜೆರುಸಲೆಂ ಮೇಲೆ ಮಿಸೈಲ್ ಡ್ರೋನ್ ಸುರಿಮಳೆಯನ್ನು ಸುರಿಸ್ತಾ ಇದೆ. ಪವಿತ್ರ ಟೆಂಪಲ್ ಮೌಂಟ್ ಅಲ್ ಅಕ್ಸಾ ಮಸೀದಿ ಬಳಿಯೂ ಕೂಡ ಮಿಸೈಲ್, ಆಗಸದಲ್ಲಿ ಕ್ಷಿಪಣಿಗಳ ಸದ್ದು, ಎಲ್ಲೆಡೆ ಮೊಳಗಿದ ಸೈರನ್. ಇರಾನ್ ಮಿಸೈಲ್ಗಳನ್ನು ಯಶಸ್ವಿಯಾಗಿ ತಡೆದ ಐರನ್ ಡೋಮ್. ಹೋಲಿ ವೀಕ್ ಪಾಸ್ ಓವರ್ ವೇಳೆಯೇ ಘಟನೆಯಾಗಿದೆ. ಇರಾನ್ ಮಿಸೈಲ್ ದಾಳಿಗೆ ಬೆಚ್ಚಿ ಬಿದ್ದ ಜಗತ್ತು. ಕ್ರೈಸ್ತರಿಗೆ, ಮುಸ್ಲಿಮರಿಗೆ ಪವಿತ್ರವಾದ ನಗರ ಜೆರುಸಲೆಂ. ಜೆರುಸಲೆಂ ಮೇಲಿನ ದಾಳಿ ದೃಢೀಕರಿಸಿದ ಇಸ್ರೇಲ್. ಪವಿತ್ರ ನಗರ ಜೆರುಸಲೆಂ ಮೇಲೆ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ. ನೋಡಿ, ಅಮೆರಿಕದ ನೆರೆಹೊರೆಯ ದೇಶಗಳ ಮೇಲೆ, ಇಸ್ರೇಲ್ನ ನೆರೆಹೊರೆಯ ದೇಶಗಳ ಮೇಲೆ ಇರಾನ್ ಸತತವಾಗಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಕುವೈತ್ ಮೇಲೆ ದಾಳಿ ನಡೆಸ್ತಾ ಇದೆ, ಸೌದಿ ಅರೇಬಿಯಾ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಈಗ ಅದರಂತೆ ಜೆರುಸಲೆಂ ಮೇಲೆ ದಾಳಿಗೆ ಮುಂದಾಗಿರುವಂಥದ್ದು ಇರಾನ್. ಪವಿತ್ರ ನಗರ, ಪವಿತ್ರ ಟೆಂಪಲ್ ಮೌಂಟ್ ಅಲ್ ಅಕ್ಸಾ ಮಸೀದಿ ಬಳಿಯೂ ಕೂಡ ಮಿಸೈಲ್ ಸುರಿಮಳೆ ಆಗ್ತಾ ಇದೆ. ಆಗಸದಲ್ಲಿ ಕ್ಷಿಪಣಿಗಳ ಸದ್ದು, ಎಲ್ಲೆಡೆ ಸೈರನ್ಗಳು ಮೊಳಗ್ತಾ ಇದ್ದಾವೆ. ಇರಾನ್ ಮಿಸೈಲ್ಗಳನ್ನು ಯಶಸ್ವಿಯಾಗಿ ತಡೆದ ಐರನ್ ಡೋಮ್. ನೋಡಿ, ನಾವು ಪ್ರತಿ ಬಾರಿನೂ ಹೇಳ್ತಾ ಇರ್ತೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇರಾನ್ ಬಳಿ ಸಾಕಷ್ಟು ಡ್ರೋನ್ಗಳನ್ನ, ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ದಾಳಿಗೆ ಮುಂದಾಗಿದೆ ಇರಾನ್. ಬಟ್ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಬಳಿ ಆಗಿರ್ಬೋದು ಇರುವಂತಹ ಶಸ್ತ್ರಾಸ್ತ್ರಗಳು ಕಡಿಮೆ ಶಸ್ತ್ರಾಸ್ತ್ರಗಳಾದರೂ ಸಹಿತ ನೋಡಿ, ಒಂದು ದೇಶದ ಯುದ್ಧ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತನಾಡಬಾರ್ದು. ಬಟ್ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ನಾವು ಮಾತನಾಡೋದಾದರೆ, ಇಸ್ರೇಲ್ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಐರನ್ ಡೋಮ್ ಕೂಡ ಒಂದು ಅತ್ಯಾಧುನಿಕ ಬಲವಾದಂಥ ಅಸ್ತ್ರ. ಈಗ ಇರಾನ್ ಏನು ಸತತವಾಗಿ ಒಂದನ್ನ 10-12 ಡ್ರೋನ್ಗಳನ್ನು ಒಂದೇ ಬಾರಿ ಬಿಟ್ಟು ಬಿಡುವಂಥದ್ದು. ಇರಾನ್ ಒಂದು ದೇಶದ ಮೇಲೆ ಅಲ್ಲಿ ದಾಳಿಯನ್ನು ನಡೆಸ್ತಾ ಇದೆ, ಒಂದು ಪ್ರದೇಶದ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಅಂತ ಅಂದರೆ, ಯಾಕಂದ್ರೆ ಇರಾನ್ನಲ್ಲಿ ಇರುವಂಥ ಶಸ್ತ್ರಾಸ್ತ್ರಗಳ ಲೆಕ್ಕಾಚಾರಗಳು ಅಗಾಧವಾಗಿದ್ದಾವೆ. ನಾವು ಆಗಲೇ ಈ ಹಿಂದೆನೂ ಸಹಿತ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇರಾನ್ ಚೀನಾದಲ್ಲಿ ಇರುವಂಥ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಯಲ್ಲಿ ವಸ್ತುಗಳನ್ನು ತರಿಸ್ಕೊಂಡು ಡ್ರೋನ್ಗಳ ಬಳಕೆ ಮಾಡುತ್ತೆ, ಡ್ರೋನ್ಗಳ ತಯಾರಿಯನ್ನ ಮಾಡುತ್ತೆ. ಹಾಗಾಗಿ ಇದುವರೆಗೂ ಕೂಡ ಈ ಹಿಂದೆ ಏನು ಬಳಸ್ತೋ ಇರಾನ್ ಡ್ರೋನ್ಗಳನ್ನು, ಅಲ್ಲಿ ದಾಳಿ ನಡೆಸ್ತೋ ಡ್ರೋನ್ಗಳಿಂದ, ಅದು 2001ರಿಂದ 2014ರವರೆಗೆ ಅದು ರೆಡಿ ಮಾಡಿ ಇಟ್ಕೊಂಡಿರುವಂಥ ಶಸ್ತ್ರಾಸ್ತ್ರಗಳು ಅಂತೇವು. ಇನ್ನು ಮುಂದೆ 2014ರಿಂದ 2025ರವರೆಗೂ ಕೂಡ ರೆಡಿ ಆಗಿರುವಂಥದ್ದನ್ನು ಈಗ ಬಳಸ್ತಾ ಇದೆ ಇರಾನ್ ದೇಶ ಶಸ್ತ್ರಾಸ್ತ್ರಗಳನ್ನು ಅನ್ನುವಂಥ ಇನ್ಫಾರ್ಮೇಶನ್. ಸೊ ಆ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿಕೊಂಡು ಇದೀಗ ಎಲ್ಲ ದೇಶಗಳು, ಇಸ್ರೇಲ್ ಮತ್ತು ಅಮೆರಿಕ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇದೀಗ ನೋಡಿ ಜೆರುಸಲೆಂ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇದೆಲ್ಲದರ ಮೇಲೆ ಕೂಡ ದಾಳಿಗೆ ಮುಂದಾಗಿದೆ. ಇಲ್ಲಿ ಪವಿತ್ರ ನಗರ ಅಂತ ನಾವು ಗಮನಿಸ್ತೀವಿ, ಅದರ ಮೇಲೆ ಈಗ ದಾಳಿಯನ್ನ ಮಾಡ್ತಾ ಇರುವಂಥದ್ದು.